ಅಮ್ಮ, ಅಜ್ಜಿ, ನೀವಿಬ್ರು ಅವ್ರ ಜೊತೆಗೆ ಊರಿಗೆ ಹೊರಡಿ. ದೇವಿ, ಇಲ್ಲ ಅಜ್ಜಿ, ನೀವು ಹೊರಟ್ಬಿಡಿ. ಅಪ್ಪ ಹಿಂಗ್ ಮಾತಾಡಿ ಹೋಗಿದ್ ನಂಗೆ ಯಾಕೋ ಸರಿಯಾಗಿ ಕಾಣ್ತಾ ಇಲ್ಲ. ಈ ಹೊತ್ತಲ್ಲಿ ಅವ್ರನ್ನ ಒಂಟಿಯಾಗಿ ಬಿಡ್ಬೇಡಿ. ನೀವಿಬ್ರು ಈಗ್ಲೇ ಹೊರಡಿ. ಅಣ್ಣಾತ್ಗೆ ಬಂದ್ರೆ ನಳನ್ ಅಪ್ಪ ಅಮ್ಮಂಗ್ ನಾನ್ ಹೇಳ್ತೀನಿ, ಅವ್ರು ಅರ್ಥ ಮಾಡ್ಕೋತಾರೆ. ನೀವಿಬ್ರು ಹೊರಡಿ ಈಗ. ಆಟೋ 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 ನಿಲ್ಸಿ ನಿಲ್ಸಿ ನಿಲ್ಸಿ. ಸರ್, ಯಾವ ಕಡೆ ಹೋಗ್ಬೇಕು? ಅಪ್ಪ ಮೆಜೆಸ್ಟಿಕ್. ಸರಿ ಸರ್. ಲೋ ನೀನೇ ರಾಜನ್ ತರ ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ರೆ ನಾವೆಲ್ಲಿ ಕುತ್ಕೊಳ್ಳೋದು? ಜರ್ಗೋ. ಬನ್ನಿ. ಬಾ ಬಾ. ಸರ್, ಒಂದು 30 ರೂಪಾಯಿ ಸೇರಿಸ್ಕೊಡಿ ಸರ್. ಅಪ್ಪ ಎಲ್ಲ ಕೈ ಬಿಟ್ಟು ಹೋಯ್ತು. 30 ರೂಪಾಯಿ ಉಳಿಸಿ ನಾನೇನು ಮನೆ ಕಟ್ಟಬೇಕಾ? ಕೊಡ್ತೀನಿ ನಡಿ. ಪರೀನು ಅರ್ಜುನ್ನು ಮದ್ವೆ ಜೋಡಿಯಾಗಿ ನೋಡೋಕೆ ಆಗ್ಲಿಲ್ವಲ್ಲ. ಇಲ್ಲಿ ಬಂದಾಗ್ಲೂ ನೋಡೋ ಅವಕಾಶ ಸಿಗ್ಲಿಲ್ಲ. ಅವಳು ಸಂತೋಷವಾಗಿದ್ರೆ ಸಾಕು. ಅಮ್ಮನೂ ಅಜ್ಜಿನೂ ಅಪ್ಪನ ಸ್ವಲ್ಪನೇ ಸಮಾಧಾನ ಮಾಡ್ತಾರೆ ಅಂತ ನಂಬ್ತೀನಿ. ಅಯ್ಯಯ್ಯೋ, ನಳನ್ ಅಪ್ಪ ಅಮ್ಮನ ಹತ್ರ ನಾನು ಏನಂತ ಹೇಳೋದು? ಪರಿನ ಭದ್ರವಾಗಿ ಅವ್ರ ಮನೆಗೆ ಕಳಿಸ್ಬಿಟ್ಟು ಬಂದ್ವಿ. ಹೌದು, ನೀ ಯಾಕೊಬ್ಳೆ ಇದೆಯಾ? ಅಪ್ಪ ಅಮ್ಮ ಎಲ್ಲಿ? ಕರಿಯಮ್ಮ, ವರದಾ ಸರ್ ಹತ್ರ ಸ್ವಲ್ಪ ಮಾತಾಡಬೇಕು. ಅಪ್ಪ ಅವರು ಮಾಡಿ ಮೇಲೆ ರೆಸ್ಟ್ ಮಾಡ್ತಾ ಇದ್ದಾರಾ? ಮಲ್ಕೊಂಡಿದ್ದಾರಾ? ಅಪ್ಪ ಹೊರಟು ಹೋದ್ರಪ್ಪ, ಊರಿಗೆ ಹೊರಟೋದ್ರು. ಯಾಕೆ ದಿಢೀರಂತ? ಅದು ಅರ್ಜೆಂಟಾಗಿ ಊರಿಂದ ಏನೋ ಕೆಲ್ಸದ ವಿಷಯಕ್ಕೆ ಫೋನ್ ಬಂತು, ಅದಕ್ಕೆ. ಹೌದಾ? ನಿನಗೆ ಸುಳ್ಳು ಹೇಳಕ್ಕೂ ಬರಲ್ಲ ಅಲ್ವಾ? ಮತ್ ಯಾಕೆ ಸುಮ್ಮನೆ ಟ್ರೈ ಮಾಡ್ತೀಯಾ? ಅಮ್ಮ, ಅಮ್ಮ ನನಗೆ ಕ್ಷಮಿಸ್ಬಿಡಿ ಅಮ್ಮ. ಫೋನ್ ಯಾವುದು ಬಂದಿಲ್ಲ. ಅವ್ರು ತುಂಬಾ ಸಿಟ್ಟು ಮಾಡ್ಕೊಂಡು ಹೋದ್ರು. ನೀನು ಮತ್ತೆ ನಿನ್ ತಂಗಿ ನನ್ನ ಪಾಲಿಗೆ ಸತ್ತು ಹೋದ್ರಿ ಅಂತ ಸಿಟ್ಟಲ್ಲಿ ಹೇಳ್ಬಿಟ್ಟು ಹೋದ್ರಮ್ಮ. ನೋಡ್ರಿ ಅವ್ರನ್ನ, ಒಂದ್ ಮಗು ಹೊತ್ಕೊಂಡಿರೋ ಹೆಣ್ಣಿಗೆ ಎಂತ ಮಾತೆಲ್ಲ ಹೇಳಿ ನೋಯಿಸ್ಬಿಟ್ಟು ಹೋಗಿದ್ದಾರೆ. ಅವ್ರ ಬಗ್ಗೆ ನೀವಿಬ್ರು ತಪ್ಪಾಗಿ ತಿಳ್ಕೊಬೇಡಿ ಪ್ಲೀಸ್. ಛೇ ಇಲ್ಲಮ್ಮ, ಹಾಗೆಲ್ಲ ನಾವು ತಪ್ಪು ತಿಳ್ಕೊಂಡಿಲ್ಲ. ನಾನು ಒಬ್ಬ ಅಪ್ಪ ಅಲ್ವೇನಮ್ಮ, ನಾ ಯಾಕೆ ಹಾಗಂದ್ಕೊಳ್ಳಿ? ಅವ್ರಿಗೆ ನಿಮ್ಮಿಬ್ಬರ ಮೇಲೂ ಇರೋವಂಥದ್ದು ಅತಿಯಾದ ಅಕ್ಕರೆನಮ್ಮ. ಮನೆಯಲ್ಲಿ ಹೆಣ್ಮಕ್ಳು ಅಂದರೆ ಅದು ಯಾವಾಗಲೂ ವಿಶೇಷ ಅಮ್ಮ. ಅಪ್ಪಂದ್ರ ತಲೆ ಮೇಲೆ ಅದು ಕಿರೀಟ ಇದ್ದ ಹಾಗೆ. ಹೇಳೋಕ್ಕಾಗದ ಹೆಮ್ಮೆನಮ್ಮ. ಅವ್ರ ಬಾಳು ಹೀಗಾಗೋಯ್ತಲ್ಲ ಅಂತ ಅಂದ್ಕೊಳ್ಳುವಾಗ ಉಂಟಾಗೋ ಸಂಕಟ, ನೋವು ಎಲ್ಲ ನನಗೆ ತಿಳಿಯುತ್ತೆ. ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ದಯವಿಟ್ಟು ಅವ್ರನ್ನ ಸ್ವಲ್ಪ ಮಾತಾಡಿಸಿ ಸಮಾಧಾನ ಪಡಿಸಿ ಅಪ್ಪ. ನಿಮ್ಮ ಕೈಯಲ್ಲಿ ಅಷ್ಟೇ ಅದಾಗೋದು. ಈಗಲೂ ಕೂಡ ನಿಮ್ಮ ಮುಖ ಹೇಗೆ ನೋಡೋದು ಅಂತ ಹೆದರ್ಕೊಂಡೆ ಅವ್ರು ಹೊರಟೋದ್ರು. ನಾನು ಮಾತಾಡ್ತೀನಮ್ಮ, ಮಾತಾಡ್ತೀನಿ, ನೀನು ಅಳಬೇಡ. ಸರಿ, ಇಲ್ಲಿ ನೋಡು, ನಿನ್ ಸದ್ಯಕ್ಕೆ ಪರಿಗೆ ಏನು ಹೇಳೋದು ಬೇಡ. ಅಪ್ಪ ಸಮಾಧಾನ ಆಗಿ ಊರಿಗೆ ಹೋದ್ರು ಅಂತ ಅನ್ಕೊಳ್ಳಿ. ಏನು? ಸರಿ ಅಮ್ಮ. ನೋಡು, ಇನ್ಮೇಲೆ ನೀನು ಅಳಬಾರ್ದು. ಇಲ್ಲಿ ನಿನಗೇನು ಕಷ್ಟ? ಅಮ್ಮ ನಾನಿದ್ದೀನಿ, ಅಪ್ಪ ಇವರಿದ್ದಾರೆ. ನಿನ್ ಹೆರಿಗೆಗೆ ತವ್ರ ಮನೆಗೆ ಬಂದಿದ್ಯಾ ಅನ್ಕೊಂಡು ನಗ್ನಗ್ತಾ ಇರು. ನಾನ್ ನಿನಗೆ ಮಾವಿನಕಾಯಿ ಮಿಡಿ, ಉಪ್ಪಿನಕಾಯಿ ಎಲ್ಲ ಮಾಡ್ಕೊಡ್ತೀನಿ. ಹುಳಿ ಮಿಠಾಯಿ ತಂದು ಕೊಡ್ತೀನಿ.
ನೋಡಮ್ಮ, ಅಪ್ಪ ಹೀಗೆಲ್ಲ ಹೇಳ್ಬಿಟ್ಟೋದ್ರು ಅಂತ ಮನಸ್ಸಿಗೆ ಹಚ್ಕೋಬೇಡಮ್ಮ. ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಸಡನ್ ಆಗಿ ತೀರ್ಮಾನ ಮಾಡಿ ಮದುವೆ ಛತ್ರದಿಂದ ಹೋದ ಹಾಗೆ ಇಲ್ಲಿಂದ ಹೋಗ್ಬೇಡಮ್ಮ. ಏನೇ ತೊಂದರೆ ಬಂದರೂ ನಾನು ನೋಡ್ಕೋತೀನಿ. ಹೌದು ನಿಮ್ಮಪ್ಪ ಅದೆಲ್ಲ ನೋಡ್ಕೊಳ್ತಾರೆ, ನೀ ಯೋಚನೆ ಮಾಡಬೇಡ.